ತಿಳಿಸ್ಕೊಟ್ಟಾಗೆ ನಾವು ಫಸ್ಟ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಇನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ವಿ. ಇದ್ರದ್ದು ಮೇಲ್ವಿಚಾರಣೆ ನಾನು ಆರ್ಗನೈಸಿಂಗ್ ಚೇರ್ ಆಗಿ ನಾನು ಇದನ್ನು ತೊಗೊಂಡಿದ್ದೀನಿ, ಜವಾಬ್ದಾರಿನ ತೊಗೊಂಡಿದ್ದೆ. ಸೊ ಇದನ್ನು ನಾವು ಪ್ಲ್ಯಾನ್ ಮಾಡಿದ್ದು ಜನವರಿ 2024ರಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ನಾವು ಅದಕ್ಕೆ ಬೇಕಾಗಿರುವಂಥ ಪಬ್ಲಿಸಿಟಿ ಎಲ್ಲ ಥ್ರೂಔಟ್ ಇಂಡಿಯಾ ಹಾಗೂ ಅಬ್ರಾಡ್ ಎಲ್ಲ ಕಡೆಗೂ ನಾವು ಪಬ್ಲಿಸಿಟಿ ಕೊಟ್ಟಿದ್ವಿ. ಸೊ ಪಬ್ಲಿಸಿಟಿ ಕೊಟ್ಟು ಈ ಕಾನ್ಫರೆನ್ಸ್ಗೆ ಕೀನೋಟ್ ಅಡ್ರೆಸ್ ಕೊಡಲಿಕ್ಕೆ ಇಬ್ಬರು ಮುಖ್ಯವಾದ ಸಂಶೋಧನೆ ಅಲ್ಲಿ ತೊಡಗಿರುವಂಥ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಮೊದಲನೇದಾಗಿ ಇಲ್ಲಿ ಕೇರಳ ತಿರುವನಂತಪುರಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಆ್ಯಂಡ್ ರಿಸರ್ಚ್ ಅಲ್ಲಿ ಬಿ ಎಸ್ ಮನೋಜ್ ಕುಮಾರ್ ಅಂತ ಡೀನ್ ಅಕಾಡೆಮಿಕ್ಸ್ ಅವರು ಬಂದು ನಮಗೆ ಒಂದು ಕೀನೋಟ್ ಅಡ್ರೆಸ್ಸನ್ನು ಕೊಡ್ತಾ ಇದ್ದಾರೆ. ಸೊ ಲೇಟೆಸ್ಟ್ ಟೆಕ್ನಾಲಜೀಸಲ್ಲಿ ಇನ್ನೊಂದು ಬಂದು ನಮಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಲ್ಲಿ ವರ್ಕ್ ಮಾಡ್ತಿರುವಂಥ ಪ್ರೊಫೆಸರ್ ಡಾಕ್ಟರ್ ಮೊಹಮ್ಮದ್ ನದೀಮ್ ಅಂತ ಅವರು ಬಂದು ನಮಗೆ ನ್ಯಾನೋ ಟೆಕ್ನಾಲಜೀಸ್ ಮೇಲೆ ಒಂದು ಕೀನೋಟ್ ಅಡ್ರೆಸ್ಸನ್ನು ಕೊಡ್ತಾರೆ. ಇವರಿಬ್ಬರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಮೊದಲನೇದಾಗಿ. ಹಾಗೆ ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ನ ನಾವು ಆರ್ಗನೈಸ್ ಮಾಡ್ಬೇಕಾರೆ ನಮಗಿದು ಕಾಲೇಜ್ ಬಂದು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾನಿಲಯ ಅದ್ರ ಜೊತೆ ನಮ್ಮದು ಅಫಿಲಿಯೇಟ್ ಆಗಿರೋದ್ರಿಂದ VTO ನಾವು ವೈಸ್ ಚಾನ್ಸಲರ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ನಿಮ್ಮ ಒಂದು ಸಂಯೋಗ ಬೇಕು ನಮಗೆ ಅಂತ. ಸೊ ಅದಕ್ಕೆ ಅವರು ನಮಗೆ ಸಂಯೋಗವನ್ನು ಕೊಟ್ಟಿದ್ದಾರೆ. ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾನಿಲಯವರು ಅವರ ಒಂದು ಏನು ವೆಬ್ಸೈಟ್ ಇದೆ ಅದರಲ್ಲಿ ನಮ್ಮ ಕಾನ್ಫರೆನ್ಸ್ನ ಪೋಸ್ಟ್ ಮಾಡಿದರು. ಸೊ ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಒಂದು ಕಾನ್ಫರೆನ್ಸ್ ನಡೀತಾ ಇದೆ. ಸೊ ನಿಮ್ಮದ ಅವರು ಕೂಡ ಒಂದು ಪಬ್ಲಿಸಿಟಿಯನ್ನು ಕೊಟ್ಟಿದ್ರು, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಹಾಗೆಯೇ ನಮಗೆ ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲಿ ರಿಜಿಸ್ಟ್ರಾರ್ ಮೊದಲು ವರ್ಕ್ ಮಾಡ್ತಿರೋದು ಡಾಕ್ಟರ್ TN ಶ್ರೀನಿವಾಸ್ ಅಂತ ಅವರು ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು. ಅವರು ಡೆಪ್ಯುಟೇಷನ್ ಮೇಲೆ VTUನಲ್ಲಿ ರಿಜಿಸ್ಟ್ರಾರ್ ಎವಲ್ಯೂಷನ್ ಆಗಿದ್ದಾರೆ. ಸೊ ಅವರು ಕೂಡ ನಮಗೆ ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳು ಸಂಯೋಗ ಕೊಟ್ಟರು. ಸೊ ಇವರಿಬ್ಬರ ಜೊತೆ ಸಂಯೋಗದೊಂದಿಗೆ ನಾವು ಎಲ್ಲ ಕಡೆ ಥ್ರೂಔಟ್ ಇಂಡಿಯಾ ಅಂದರೆ IIT ಆಗಿರ್ಬೋದು, NIT ಆಗಿರ್ಬೋದು, ಎಲ್ಲ ಕಡೆಗೂ ಒಂದು ಪಬ್ಲಿಸಿಟಿ ಕೊಟ್ಟಿದ್ದು. ಸೊ ಪಬ್ಲಿಸಿಟಿ ಕೊಟ್ಟಾದಮೇಲೆ ನಮಗೆ ಸುಮಾರು 300ಕ್ಕೂ ಹೆಚ್ಚು ಪೇಪರ್ಗಳು ನಮ್ಮ ಒಂದು ಕಾನ್ಫರೆನ್ಸ್ಗೆ ಅವರು ಕಳಿಸಿದ್ರು. ಸೊ 300ಕ್ಕೂ ಹೆಚ್ಚು ಪೇಪರ್ಗಳು ನಮ್ಗೆ ಬಂತು. ರಿಸೀವ್ ಆದಮೇಲೆ ಅದನ್ನೆಲ್ಲ ನಾವು ಇನ್ವಿಸ್ ರಿಸರ್ಚ್ ಅನ್ನೋರ ಜೊತೆ ಒಂದು ಪಬ್ಲಿಷರ್ ಇನ್ವಿಸ್ ರಿಸರ್ಚ್ ಅವ್ರ ಜೊತೆ ಸಂಯೋಗದೊಂದಿಗೆ 300 ಪೇಪರ್ಗಳನ್ನ ನಾವು ರಿವ್ಯೂ ಮಾಡಿ ಅದರಲ್ಲಿ ನಾವು ಒಂದು 225 ಪೇಪರ್ಗಳು ಎಲಿಜಿಬಿಲಿಟಿ ಬಂತು. ಸೊ ಕಾನ್ಫರೆನ್ಸ್ಗೆ ಸೂಕ್ತವಾದ ಪೇಪರ್ಗಳು ಅಂತ ಅವ್ರಿಗೆ ನಾವು ಅಕ್ಸೆಪ್ಟೆನ್ಸ್ನ ಕಳಿಸಿದ್ವಿ. ಸೊ ನಿಮ್ಮ ಪೇಪರ್ ಅಕ್ಸೆಪ್ಟೆನ್ಸ್ ಆಗಿದೆ ನಮ್ಮ ಕಾನ್ಫರೆನ್ಸ್ಗೆ, ನೀವು ರಿಜಿಸ್ಟರ್ ಮಾಡ್ಕೋಬೋದು ಅಂತ. ಆ 225 ಪೇಪರ್ ನಾವು ಏನು ಅಕ್ಸೆಪ್ಟೆನ್ಸ್ ಕಳಿಸಿದ್ವೋ ಅದರಲ್ಲಿ 170ಕ್ಕೂ ಅಧಿಕ ಪೇಪರ್ಗಳು ನಮಗೆ ಇವತ್ತು ಫೈನಲಿ ರಿಜಿಸ್ಟರ್ ಆಗಿ ಈ 26 ಮತ್ತು 27ನೇ ತಾರೀಕು ಬಂದು ಪ್ರಬಂಧವನ್ನು ಮಂಡಿಸಲಿದ್ದಾರೆ. ಸೊ ಇದ್ರ ಸಲುವಾಗಿ ನಾವು 26ನೇ ತಾರೀಕು ಬೆಳಗ್ಗೆ ಒಂದು ಇನಾಗ್ರೇಷನ್ನ ಇಟ್ಕೊಂಡಿದ್ವಿ. 10:10ವರೆಗೆ ಇನಾಗ್ರೇಷನನ್ನು ಇಟ್ಕೊಂಡಿದ್ವಿ. ಆ ಬೆಳಗ್ಗೆ ಇನಾಗ್ರೇಷನ್ ಫಂಕ್ಷನ್ಗೆ ನಮಗೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರ್ TN ಶ್ರೀನಿವಾಸ್ ರಿಜಿಸ್ಟ್ರಾರ್ ಎವಲ್ಯೂಷನ್ ಅವರು ನಮಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗೆ ನಾನು ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ನಮಗೆ ಒಂದು ಸಂಯೋಗ ಕೊಟ್ಟಿದ್ರು ಅಂತೇಳಿ ಅದರ ವಿಧವಾಗಿ ನಮಗೆ ಡಾಕ್ಟರ್ ಬಾಲಕೃಷ್ಣ ಅಂತ ಡೀನ್ ಅಕಾಡೆಮಿಕ್ಸ್ ಆಫ್ ಅಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಆಲ್ಸೋ ಈಸ್ ಅಕಾಡೆಮಿಕ್ ಸೆನೆಟ್ ಮೆಂಬರ್ ಆಫ್ VTU ವಿಶ್ವೇಶ್ವರ ತಾಂತ್ರಿಕ ವಿಶ್ವವಿದ್ಯಾಲಯ ಅವರು ಕೂಡ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿಸಲಿದ್ದಾರೆ. ಸೊ ಇನಾಗ್ರೇಷನ್ ಫಂಕ್ಷನ್ನ ನಾವು ಇಟ್ಕೊಂಡಿದ್ವಿ. ಆ ಇನಾಗ್ರೇಷನಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ 170 ಪೇಪರ್ ಇವತ್ತು ನಮಗೆ ಫೈನಲಿ ಅಕ್ಸೆಪ್ಟ್ ಆಗಿ ರಿಜಿಸ್ಟರ್ ಆಗಿದೆ ಅಂತ. ಅಷ್ಟು ಪೇಪರ್ಗಳನ್ನ ಒಂದು ಪ್ರೊಸೀಡಿಂಗ್ಸ್ ಅಂದರೆ ಬುಕ್ ಮುಖಾಂತರ ಒಂದು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ವಿ. ಆ ಪ್ರೊಸೀಡಿಂಗ್ಸ್ನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಅವತ್ತು ಇನಾಗ್ರೇಷನ್ ಫಂಕ್ಷನಲ್ಲಿ ಆ ಪ್ರೊಸೀಡಿಂಗ್ಸ್ನ ರಿಲೀಸ್ ಮಾಡ್ತೀವಿ. ಸೊ ಇದು ಇನಾಗ್ರೇಷನ್ ಆಗುತ್ತೆ. ಇನಾಗ್ರೇಷನ್ ಆದ ನಂತರ ಕೀನೋಟ್ ಅಡ್ರೆಸ್ನ ಬಂದು ಆಲ್ರೆಡಿ ನಾನು ಹೇಳಿದಾಗೆ BS ಮನೋಜ್ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಆ್ಯಂಡ್ ಟೆಕ್ನಾಲಜಿಯಿಂದ ಡೀನ್ ಅಕಾಡೆಮಿಕ್ಸ್ ಅವರು ಒಂದು ಕೀನೋಟ್ ಅಡ್ರೆಸ್ನ ಡೆಲಿವರಿ ಮಾಡ್ತಿದ್ದಾರೆ. ಸೊ ಇದು ಬೆಳಗ್ಗೆ ಆಗುವಂಥ ಕಾರ್ಯಕ್ರಮ 26ನೇ ತಾರೀಕು. ಇದಾದ ನಂತರ ಮಧ್ಯಾಹ್ನ ಊಟ ಆದ ಮೇಲೆ 2 ಗಂಟೆಗೆ ಈಗ 170 ಪೇಪರ್ ಏನಿದೆ ಅದರಲ್ಲಿ 2ರಿಂದ 3:15 ಮತ್ತು 3:30ಯಿಂದ 5 ಗಂಟೆ ಈ 2 ಬ್ರೇಕ್ಗಳಲ್ಲಿ ಒಂದೇ ವಿಧದಲ್ಲಿ ಅಂದರೆ 5 ಸೆಷನ್ಸಲ್ಲಿ ಒಟ್ಟು 6 ಪೇಪರ್ಗಳು ಅಂದರೆ 30 6 ಕಡೆ ನಡೆಯುತ್ತೆ ಪ್ಯಾರಲಿ 30 ಪ್ಲಸ್ ಮತ್ತೆ ಪುನಃ 3:30ಯಿಂದ 4:45 30 × 30 60 ಪೇಪರ್ಗಳು 26ನೇ ತಾರೀಕು ಪ್ರಬಂಧ ಮಂಡಿಸ್ತಿದ್ದಾರೆ. ಇದಕ್ಕೆ ಸೆಷನ್ ಚೇರ್ಸ್ಗಳು ಅಂದರೆ ಒಂದೊಂದು ಏನು ಕಡೆ ಪ್ರಬಂಧ ಮಂಡಿಸ್ತಾರೆ ಒಂದೊಂದು ಕ್ಲಾಸ್ ರೂಮಲ್ಲಿ 6 ಪೇಪರ್, ಅದಕ್ಕೆ ಸೆಷನ್ ಚೇರ್ಸ್ ಆಗಿ ನಾವು ಡಿಫ್ರೆಂಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸಿಂದ ಸೆಷನ್ ಚೇರ್ಸ್ನ ಕರೆಸ್ತಾ ಇದ್ದೀವಿ. ಅವರು ಇದನ್ನು ಜ್ಯೂರಿ ಮಾಡ್ತಾರೆ. ಆಗ 6 ಪೇಪರ್ಗಳು ಏನು ಪ್ರಬಂಧ ಮಂಡಿಸ್ತಾರೆ 6ರಲ್ಲಿ 1 ಪೇಪರ್ನ ಸೆಲೆಕ್ಟ್ ಮಾಡಿ ಕೊಡ್ತಾರೆ ನಮಗೆ ಬೆಸ್ಟ್ ಪೇಪರ್ ಅಂತ. ಇದು 26ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ. ಹಾಗೆ ಮುಂದುವರೆದ ಹಾಗೆ ಕಾರ್ಯಕ್ರಮ 27ನೇ ತಾರೀಕು ಮತ್ತೆ ಇನ್ನು ಉಳಿದ ಪೇಪರ್ಗಳು ಬೆಳಗ್ಗೆ 10 ಗಂಟೆಯಿಂದ ಮತ್ತೆ ಪುನಃ ಮಧ್ಯಾಹ್ನದವರೆಗೂ ಉಳಿದ ಪೇಪರ್ಗಳನ್ನ ಪ್ರಬಂಧವನ್ನು ಮಂಡಿಸ್ತಾರೆ. ಇದರಲ್ಲಿ ನಮಗೆ 170 ಪೇಪರ್ಲಿ ಸುಮಾರು ಒಂದು 40ಕ್ಕೂ ಹೆಚ್ಚು ಪೇಪರ್ಗಳು
ಸುಮಾರು ನಮಗೆ ಬಂದಿರುವಂಥದ್ದು ಡೆಲ್ಲಿ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಗಿರ್ಬೋದು, ಇಂದಿರಾ ಗಾಂಧಿ ಯೂನಿವರ್ಸಿಟಿ, ಹಾಗೆ ಮೋಹನ್ ಬಾಬು ಲಾಲ್ ಯೂನಿವರ್ಸಿಟಿ, ಈ ಥರ ಮತ್ತು ಕೆಲವೊಂದು IITಸಿಂದನೂ ಬಂದಿದೆ, IIT ಖರಗ್ಪುರ. ಸೊ ಅಲ್ಲಿ ಇರುವಂಥ ನಮಗೆ ಏನಿದ್ದಾರೆ ಪೇಪರ್ ಕಳಿಸಿದ್ರೆ ಅವರು ಆನ್ಲೈನಲ್ಲಿ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಒಂದು 40 ಪೇಪರ್ಗಳು ಆನ್ಲೈನಲ್ಲಿ ಪ್ರೆಸೆಂಟೇಷನ್, ಮಿಕ್ಕದೆಲ್ಲ ಅಲ್ಲೇ ಬಂದು ಪ್ರಬಂಧ ಮಂಡಿಸ್ಬೇಕು. ಆನ್ಲೈನ್ಗೆ ಅವಕಾಶ ಕೊಡಿ, ಅದು 27ನೇ ತಾರೀಕು ಆನ್ಲೈನು ನಡೆಯುತ್ತೆ ಮತ್ತು ಆಫ್ಲೈನು ನಡೆಯುತ್ತೆ. ಇದಾದ ನಂತರ ಮಧ್ಯಾಹ್ನ ಮತ್ತೆ ನಮಗೆ ಇವರು ಡಾಕ್ಟರ್ ಮೊಹಮ್ಮದ್ ನದೀಮ್ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ದುಬೈನಿಂದ ಅವರು ಕೀನೋಟ್ ಅಡ್ರೆಸ್ನ ಡೆಲಿವರಿ ಮಾಡ್ತಾರೆ ನ್ಯಾನೋ ಟೆಕ್ನಾಲಜಿ ಮೇಲೆ. ಇದಾದ ಮೇಲೆ ನಾವು 4 ಗಂಟೆಗೆ ವ್ಯಾಲಿಡಕ್ಟ್ರಿ ಅಂದರೆ ಈ ಕಾರ್ಯಕ್ರಮ ಎಲ್ಲ ಮುಗಿಯುವಂಥ ಸಮಯಕ್ಕೆ ವ್ಯಾಲಿಡಕ್ಟ್ರಿ ಸೆಷನ್ನ ಇಟ್ಕೊಂಡಿದ್ವಿ. ಈ ವ್ಯಾಲಿಡಕ್ಟ್ರಿ ಸೆಷನ್ಗೆ ನಮಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ತುಮಕೂರು ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಶ್ರೀಮತಿ ಜಾಮ್ ಅವರು ಆಗಮಿಸಿದ್ದಾರೆ. ಹಾಗೆ ಇನ್ನೊಬ್ಬರು ನಮಗೆ ಅತಿಥಿಯಾಗಿ ಡಾಕ್ಟರ್ ಸುರೇಶ್ ಅಂತ ಅವರು ಡೀನ್ ರಿಸರ್ಚ್ ಅವರು ನಮಗೆ ಆಗಮಿಸಲಿದ್ದಾರೆ ವ್ಯಾಲಿಡಕ್ಟ್ರಿ ಫಂಕ್ಷನ್ಗೆ. ಸೊ ವ್ಯಾಲಿಡಕ್ಟ್ರಿಯಲ್ಲಿ ನಾವು ಈ ಪ್ರಬಂಧಗಳನ್ನ ಏನು ಮಂಡಿಸಿರ್ತಾರೆ ಒಂದೊಂದು ಸೆಷನಲ್ಲಿ ಒಂದು ಪೇಪರ್ನ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಬೆಸ್ಟ್ ಪೇಪರ್ ಅವಾರ್ಡ್ನ ನೀಡ್ತೇವೆ. ಸೊ ಇದು ಕಂಪ್ಲೀಟ್ ಕಾರ್ಯಕ್ರಮದ ಡೀಟೇಲ್ಸ್.